ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹೊಸ ಸಂಕಲ್ಪವನ್ನ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಯಾರೇ ಸಾವನ್ನಪ್ಪಿದ್ರೂ ಕೂಡ ಧನ ಸಹಾಯ ಮಾಡೋದಾಗಿ ನಂದಿ ದೇವಸ್ಥಾನದಲ್ಲಿ ಸಂಕಲ್ಪವನ್ನ ಮಾಡಿದ್ದಾರೆ. ಹರೀಶ್ ರೆಡ್ಡಿ ಇವರು ಚಿಕ್ಕಬಳ್ಳಾಪುರ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ. ಧನ ಸಹಾಯ ಮಾಡೋದಕ್ಕೆ ನಂದಿ ದೇವಸ್ಥಾನದಲ್ಲಿ ಸಂಕಲ್ಪವನ್ನ ಮಾಡಿದ್ದಾರೆ. ಬಡವರಿಗೆ, ದೀನ ದಲಿತರ ಅಂತ್ಯ ಸಂಸ್ಕಾರಕ್ಕೆ ಆರ್ಥಿಕ ನೆರವನ್ನ ನೀಡಬೇಕು ಅಂತ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಸಹಾಯ ಮಾಡುವಂತೆ ದೀಕ್ಷೆಯನ್ನು ತೊಟ್ಟಿದ್ದಾರೆ. ವಿಶ್ವವಿಖ್ಯಾತ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಹರೀಶ್ ರೆಡ್ಡಿ ಅಭಿಮಾನಿಗಳು ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಒಂದು ಹೊಸ ಸಂಕಲ್ಪವನ್ನ ಮಾಡಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಯಾರೇ ಸಾವನ್ನಪ್ಪಿದ್ರೂ ಕೂಡ ಬಡವರಿಗೆ, ದೀನ ದಲಿತರಿಗೆ ಅವರ ಅಂತ್ಯ ಸಂಸ್ಕಾರಕ್ಕಾಗಿ ನಾನು ಧನ ಸಹಾಯವನ್ನ ಮಾಡ್ತೇನೆ. ತಮ್ಮ ಚಾರಿಟಬಲ್ ಟ್ರಸ್ಟ್ನ ಮೂಲಕ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನಿಂದ ಸಹಾಯ ಮಾಡುವಂತೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೀಕ್ಷೆಯನ್ನ ಪಡೆದಿದ್ದಾರೆ. ಹರೀಶ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ನ ಆಕಾಂಕ್ಷಿ. ಈಶ್ವರ ಹೋಗುವಾಗ ನಶ್ವರ, ಏನು ಇರಲ್ಲ ನಮ್ಮ ಕೈಯಲ್ಲಿ. ಬರೋವಾಗನು ನಾವು ಈಶ್ವರ ಅನ್ಕೊಂಡು ಬರ್ತೀವಿ, ಹೋಗೋವಾಗ ನಶ್ವರ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಖಾಲಿಯಾಗಿ ಹೋಗ್ತೀವಿ. ಆ ಖಾಲಿಯಾಗಿ ಹೋಗೋದನ್ನು ಕೂಡ ಸುಭಿಕ್ಷವಾಗಿ ಶಿವನ ಪಾದ ಸೇರ್ಲಿ ಅಂತ. ಈಗ ಆದಿನೂ ಶಿವನೇ, ಅಂತ್ಯನೂ ಶಿವನೇ ಆಗಿರೋದ್ರಿಂದ ಇವತ್ತು ಅನೇಕ ಕುಟುಂಬಗಳಲ್ಲಿ ಇವತ್ತಿನ ದಿನ ಏನು ಒಂದು ನಿಧನರಾದ್ರೆ ಅವ್ರ ಅಂತ್ಯಕ್ರಿಯೆ ಮಾಡೋಕ್ಕೂ ಕೂಡ ಕೆಲವೊಂದು ಕುಟುಂಬಗಳಲ್ಲಿ ಸಮಸ್ಯೆ ಆಗಿರ್ತದೆ. ಆ ಕುಟುಂಬಗಳ ಮನೆ ಮಗನಾಗಿ, ಅವ್ರ ಅಣ್ಣ ತಮ್ಮನಾಗಿ ನಾನು ಇವತ್ತು ನಿಂತ್ಕೊಳ್ಬೇಕು ಅಂತ ಒಂದು ನಿರ್ಧಾರ ಮಾಡಿ ನಮ್ಮ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಆ ಪರಮೇಶ್ವರನ ಆಶೀರ್ವಾದದಿಂದ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ, ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕಿನ ಅರ್ಹ ಬಡವರಿಗೆ, ಅದರಲ್ಲೂ ಕೂಡ ಶೋಷಿತರಿಗೆ ಇವತ್ತಿನ ದಿನ 5,000 ರೂಪಾಯಿ ಅವರ ಒಂದು ಅಂತ್ಯಕ್ರಿಯೆ ಕರ್ಮಗಳಿಗೆ ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಆ ಎಲ್ಲರ ಆಶೀರ್ವಾದ, ಎಲ್ಲರ ಶ್ರೀರಕ್ಷೆ, ಅದರಲ್ಲೂ ಕೂಡ ಪರಮೇಶ್ವರನ ಶ್ರೀರಕ್ಷೆ ಸಮಸ್ತ